ಸಾಮುದ್ರಿಕ ಶಾಸ್ತ್ರ ಎಂದರೆ ಕೇವಲ ದೇಹದ ಲಕ್ಷಣಗಳನ್ನು ನೋಡುವ ಪದ್ಧತಿ ಮಾತ್ರವಲ್ಲ. ಅದು ಮನುಷ್ಯನ ಅಂತರಂಗದ ಗುಣಗಳನ್ನು, ಜೀವನದ ದಾರಿಗೆ ಸಂಬಂಧಿಸಿದ ಸೂಚನೆಗಳನ್ನು ಮತ್ತು ವ್ಯಕ್ತಿಯ ವರ್ತನೆ ವೈಖರಿಗಳನ್ನು ಓದುವ ಒಂದು ಪುರಾತನ ಜ್ಞಾನ ಸಂಪತ್ತು. ನಮ್ಮ ಮುಖವು ನಾವೇ ಯಾರು ಎಂಬುದನ್ನು ಜಗತ್ತಿಗೆ ಹೇಳುವ ಒಂದು ನೈಸರ್ಗಿಕ ನಕ್ಷೆ. ಕಣ್ಣು, ಮೂಗು, ತುಟಿ, ಭ್ರೂಭಂಗಿ ಪ್ರತಿಯೊಂದು ಅಂಗವೂ ವ್ಯಕ್ತಿಯ ಸ್ವಭಾವವನ್ನು ಹೇಳುತ್ತದೆ ಎಂದು ಈ ಶಾಸ್ತ್ರ ನಂಬಿದೆ. ಇವುಗಳಲ್ಲಿ ತುಟಿ ವಿಶೇಷ ಸ್ಥಾನ ಪಡೆದಿದೆ. ತುಟಿ ಮಾತನ್ನು ರೂಪಿಸುವ ಅಂಗ, ಭಾವನೆಗಳನ್ನು ವ್ಯಕ್ತಪಡಿಸುವ ಜಾಗ ಮತ್ತು ಮೌನದಲ್ಲೂ ಅನೇಕ ಅರ್ಥಗಳನ್ನು ಹೇಳಬಲ್ಲ ಶಕ್ತಿಯ ಸ್ಥಳ. ಆದ್ದರಿಂದ ತುಟಿಯ ಮೇಲಿರುವ ಮಚ್ಚೆ ಸಾಮಾನ್ಯ ಗುರುತು ಮಾತ್ರವಲ್ಲ, ಅದು ವ್ಯಕ್ತಿತ್ವದ ಆಳವಾದ ಅಂಶಗಳನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ ಜನರು ತುಟಿಯ ಮೇಲಿನ ಮಚ್ಚೆಯನ್ನು ಸೌಂದರ್ಯದ ಚಿಹ್ನೆ ಎಂದು ಭಾವಿಸುತ್ತಾರೆ. ಮಚ್ಚೆ ಮುಖಕ್ಕೆ ಆಕರ್ಷಕತೆಯನ್ನು ನೀಡುತ್ತದೆ ಎಂಬ ಕಲ್ಪನೆ ಪೀಳಿಗೆಯಿಂದಲೂ ಇದೆ. ಆದರೆ ಸಾಮುದ್ರಿಕ ಶಾಸ್ತ್ರದ ದೃಷ್ಟಿಯಲ್ಲಿ ಈ ಮಚ್ಚೆಗಳು ಇನ್ನೂ ಗಂಭೀರ ಮತ್ತು ಸೂಕ್ಷ್ಮ ಅರ್ಥಗಳನ್ನು ಹೊಂದಿವೆ. ವಿಶೇಷವಾಗಿ ಮಹಿಳೆಯ ತುಟಿಯ ಮೇಲಿನ ಮಚ್ಚೆ ಜೀವನದಲ್ಲಿ ಅದೃಷ್ಟ, ಪ್ರೀತಿ, ಕುಟುಂಬ ಸೌಭಾಗ್ಯ ಮತ್ತು ಸಂಬಂಧಗಳ ಸಮತೋಲನಕ್ಕೆ ಸೂಚಕವಾಗಿದೆ. ಮೇಲಿನ ತುಟಿಯ ಬಲಭಾಗದಲ್ಲಿ ಮಚ್ಚೆ ಇರುವ ಮಹಿಳೆಯರನ್ನು ಸಾಮುದ್ರಿಕ ಶಾಸ್ತ್ರ ಅತ್ಯಂತ ಶುಭವೆಂದು ಪರಿಗಣಿಸುತ್ತದೆ. ಇಂತಹ ಮಹಿಳೆಯರು ಕುಟುಂಬ ಕೇಂದ್ರಿತ, ಭಾವನಾತ್ಮಕವಾಗಿ ಗಾಢವಾದವರು ಮತ್ತು ಸಂಬಂಧಗಳನ್ನು ಗೌರವಿಸುವ ಗುಣವುಳ್ಳವರು. ಅವರ ದಾಂಪತ್ಯ ಜೀವನ ಸಾಮಾನ್ಯವಾಗಿ ಹಿತವಾಗಿರುತ್ತದೆ. ಗಂಡನಿಂದ ಪ್ರೀತಿ, ಮಾನ, ಗೌರವ ಮತ್ತು ಬೆಂಬಲ ಇವರಿಗೆ ಪ್ರಚುರವಾಗಿರುತ್ತದೆ. ಇವರ ಮನಸ್ಸು ಮೃದು, ಮಾತು ಮೃದುವಾಗಿದ್ದು ಕುಟುಂಬದ ಶಾಂತಿಯನ್ನು ಕಾಪಾಡುವತ್ತ ಹೆಚ್ಚಿನ ಒಲವು ಹೊಂದಿರುತ್ತಾರೆ. ಇಂತಹ ಮಹಿಳೆಯರಿಗೆ ಮನೆ ಮಂದಿಯ ವಿಶ್ವಾಸ ಸುಲಭವಾಗಿ ದೊರಕುತ್ತದೆ. ಅವರಿರುವ ಮನೆಗೆ ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಜನನಂಬಿಕೆ. ಪುರುಷರ ವಿಚಾರಕ್ಕೆ ಬಂದರೆ ಮೇಲಿನ ತುಟಿಯ ಬಲಭಾಗದ ಮಚ್ಚೆಯ ಅರ್ಥ ಸ್ವಲ್ಪ ವಿಭಿನ್ನವಾಗಿ ವ್ಯಕ್ತವಾಗುತ್ತದೆ. ಕೆಲವೊಮ್ಮೆ ಇವರನ್ನು ಅಸಭ್ಯ ಅಥವಾ ಸ್ವಲ್ಪ ಗಡಿಬಿಡಿಯಾದವರಂತೆ ಭಾವಿಸಬಹುದು. ಮಾತನಾಡುವ ರೀತಿಯಲ್ಲಿ ನೇರತೆ ಅಥವಾ ಅಸಹನೆಯ ಸುಳಿವು ಇರಬಹುದು. ಆದರೆ ಇದು ಅವರ ನೈಜ ಹೃದಯವನ್ನು ಪ್ರತಿನಿಧಿಸುವುದಿಲ್ಲ. ನಿಜವಾಗಿ ಇವರಿಗೆ ಹತ್ತಿರದವರು, ಇವರ ಹೃದಯಕ್ಕೆ ಪ್ರೀತಿಪಾತ್ರರಾಗಿರುವವರು ಅತಿ ಮಹತ್ವದವರು. ಇವರ ಕಾಳಜಿ ಗಾಢ, ನಿಷ್ಠೆಯು ಅತಿ ಬಲವಾದದ್ದು. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬೇಕಾದಷ್ಟು ಶ್ರಮ ಹಾಕುವ ಗುಣ ಇವರಲ್ಲಿರುತ್ತದೆ. ಇವರಲ್ಲಿ ಒಮ್ಮೆ ವಿಶ್ವಾಸ ಮೂಡಿದರೆ ಅದನ್ನು ಜೀವಪರ್ಯಂತ ಕಾಪಾಡುವ ಮನಸ್ಥಿತಿಯೂ ಇರುತ್ತದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ತುಟಿಯ ಮಚ್ಚೆ ವ್ಯಕ್ತಿಯ ಮಾತಿನ ಸ್ವರೂಪಕ್ಕೂ ಪರಿಣಾಮ ಬೀರುತ್ತದೆ. ಮೃದುವಾಗಿ, ಮನವೊಲಿಸುವಂತೆ, ಅರ್ಥಪೂರ್ಣವಾಗಿ ಮಾತನಾಡುವ ಸ್ವಭಾವವನ್ನು ಇದು ಸೂಚಿಸುತ್ತದೆ. ಮಾತಿನಿಂದಲೇ ಇವರು ಹಲವರ ಮೆಚ್ಚುಗೆ ಪಡೆಯುತ್ತಾರೆ. ಸಾಮಾಜಿಕವಾಗಿ ಜನಪ್ರಿಯರಾಗುತ್ತಾರೆ. ಜನರೊಂದಿಗೆ ಹಿತವಚನದಿಂದ ನಡಗುವ ಶಕ್ತಿಯಿದ್ದು, ಈ ಗುಣವು ಇವರಿಗೆ ಜೀವನದಲ್ಲಿ ಬೆಂಬಲ ಮತ್ತು ಗೌರವ ಒದಗಿಸುತ್ತದೆ. ಮೇಲಿನ ತುಟಿಯ ಎಡಭಾಗದಲ್ಲಿ ಮಚ್ಚೆ. ಈ ಸ್ಥಳದಲ್ಲಿರುವ ಮಚ್ಚೆಯನ್ನು ಸಾಮುದ್ರಿಕ ಶಾಸ್ತ್ರವು ಸ್ವಲ್ಪ ಗಾಬರಿಗೊಳಿಸುವ ಸಂಕೇತವೆಂದು ನೋಡುತ್ತದೆ. ದಾಂಪತ್ಯದ ದೃಷ್ಟಿಯಿಂದ ಇಂತಹ ವ್ಯಕ್ತಿಗಳು ಜೀವನ ಸಂಗಾತಿಯಿಂದ ಪೂರ್ಣ ಪ್ರಮಾಣದ ಬೆಂಬಲ, ಸಹಕಾರ ಅಥವಾ ಮನೋಭಾವವನ್ನು ಪಡೆಯಲು ಕಷ್ಟಪಡುವ ಸಾಧ್ಯತೆ ಇರುತ್ತದೆ. ತಪ್ಪು ಅರ್ಥಗಳಿಕೆ, ಸಂಭಾಷಣೆಯ ಅಸಮರ್ಪಕತೆ ಮತ್ತು ಮನದೊಳಗಿನ ಭಿನ್ನಾಭಿಪ್ರಾಯಗಳು ಸಂಬಂಧಕ್ಕೆ ಮಸುಕನ್ನು ತರುತ್ತವೆ. ಆದರೆ ಇದರರ್ಥ ಇವರು ದುರ್ಗುಣಿಗಳೆಂದಲ್ಲ. ಅವರ ಹೃದಯ ಸಹಜವಾಗಿ ಮೃದುವಾಗಿರುತ್ತದೆ. ಮೃದುವಾಗಿ ಮಾತನಾಡುವ ಗುಣ ಅವರನ್ನು ಎಲ್ಲರಿಗೂ ಹತ್ತಿರವಾಗುವಂತೆ ಮಾಡುತ್ತದೆ. ಇವರ ವ್ಯಕ್ತಿತ್ವ ಆಕರ್ಷಕ, ಮಾತಿನಲ್ಲಿ ಜಾಣ್ಮೆ ಮತ್ತು ಜನರೊಂದಿಗೆ ಸಹಜವಾಗಿ ಬೆರೆತು ಹೋಗುವ ಗುಣ ಇರುತ್ತದೆ. ಶ್ರಮಜೀವಿಗಳು, ಯಾವುದನ್ನಾದರೂ ನಿಷ್ಠೆಯಿಂದ ಮಾಡುವ ಗುಣ ಇವರಲ್ಲಿ ಸರಳವಾಗಿ ಕಾಣುತ್ತದೆ. ಸಂಬಂಧಗಳಲ್ಲಿ ಕೆಲವೊಮ್ಮೆ ಹಿನ್ನಡೆಯಾದರೂ ಇವರ ಹೃದಯದ ಮೃದುತನವು ಅವರನ್ನು ಪುನಃ ಒಗ್ಗೂಡಿಸುತ್ತದೆ.
ಇದರಿಂದ ಇವರು ಬದುಕಿನಲ್ಲಿ ಹಲವು ಬದಲಾವಣೆಗಳನ್ನು ಅನುಭವಿಸಿದರೂ ತಮ್ಮ ಶಕ್ತಿ ಸಹನೆಯಿಂದ ಮುಂದಕ್ಕೆ ಸಾಗುತ್ತಾರೆ. ಕೆಳಗಿನ ತುಟಿಯ ಬಲಭಾಗದಲ್ಲಿ ಮಚ್ಚೆ. ಈ ಸ್ಥಳದ ಮಚ್ಚೆ ವ್ಯಕ್ತಿಯ ವೃತ್ತಿ ಜೀವನದ ಶುಭ ಸೂಚಕ. ಇಂತಹವರು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೆಸರು ಮಾಡಬಲ್ಲ ಸಾಮರ್ಥ್ಯವಂತರಾಗಿರುತ್ತಾರೆ. ಮುಂದಾಲೋಚನೆ, ಕಾರ್ಯಕ್ಷಮತೆ ಮತ್ತು ನಿರ್ಧಾರಾತ್ಮಕತೆ ಇವರ ಪ್ರಮುಖ ಶಕ್ತಿಗಳು. ಸಮರ್ಪಕತೆ ಮತ್ತು ಶಿಸ್ತಿಗೆ ಮಹತ್ವ ನೀಡುವುದರಿಂದ ಸಮಾಜದಲ್ಲಿ ಇವರಿಗೆ ಗೌರವ, ಸ್ಥಾನ ಮತ್ತು ಹೆಸರು ಲಭಿಸುತ್ತದೆ. ಇವರು ಆಹಾರ ಪ್ರಿಯರು. ಕೇವಲ ರುಚಿಯನ್ನು ಸವಿಯುವುದಲ್ಲ, ನವೀನ ಪದಾರ್ಥಗಳನ್ನು ತಿಳಿಯುವ ಕುತೂಹಲ ಇವರಲ್ಲಿರುತ್ತದೆ. ಭಾವನಾತ್ಮಕವಾಗಿ ಗಾಢವಾಗಿರುವ ಇವರು ಸಂಬಂಧಗಳಲ್ಲಿ ನಿಷ್ಠಾವಂತರಾಗಿರುತ್ತಾರೆ. ಪ್ರೀತಿಯನ್ನು ಕೇವಲ ಭಾವನೆಗಷ್ಟೇ ಸೀಮಿತ ಮಾಡದೆ ಅದನ್ನು ಕೃತ್ಯಗಳಲ್ಲಿ ತೋರಿಸುವ ಗುಣ ಇವರನ್ನು ವಿಶೇಷರನ್ನಾಗಿಸುತ್ತದೆ. ಕೆಳಗಿನ ತುಟಿಯ ಎಡಭಾಗದಲ್ಲಿ ಮಚ್ಚೆ. ಈ ಮಚ್ಚೆ ಐಷಾರಾಮಿ ಚಿಂತನೆಯ ಸಂಕೇತ. ಇವರು ಹೊಸ ಬಟ್ಟೆ, ಆಭರಣ, ಅದ್ಭುತ ವಸ್ತ್ರಾಲಂಕಾರಗಳಿಗೆ ವಿಶೇಷ ಆಸಕ್ತಿಯವರಾಗಿರುತ್ತಾರೆ. ತಮ್ಮ ವ್ಯಕ್ತಿತ್ವವನ್ನು ಸೊಬಗುಗೊಳಿಸಿಕೊಳ್ಳುವುದಕ್ಕೆ ಇವರು ಹೆಚ್ಚು ಮಹತ್ವ ಕೊಡುತ್ತಾರೆ. ಆದರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಈ ಸ್ಥಳದಲ್ಲಿನ ಮಚ್ಚೆಯು ದೈಹಿಕ ಆರೋಗ್ಯದ ಬಗ್ಗೆ ಎಚ್ಚರಿಕೆ ನೀಡಬಹುದು. ಕೆಲವೊಮ್ಮೆ ಗಂಭೀರ ಕಾಯಿಲೆಗಳ ಸೂಚನೆ ನೀಡುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಇವರು ತಮ್ಮ ಆರೋಗ್ಯದ ಮೇಲೆ ವಿಶೇಷ ಗಮನ ಕೊಡಬೇಕು. ಜೀವನ ಶೈಲಿ ಮತ್ತು ಆಹಾರದ ಕ್ರಮದಲ್ಲಿ ಜಾಗ್ರತೆ ಅವಶ್ಯಕ. ತುಟಿಯಲ್ಲಿ ಮಚ್ಚೆ ಇರುವವರು ಇವರು ವಾಗ್ಮಿಗಳು. ಮಾತು ಇವರ ಅಸ್ತ್ರ. ಯಾವ ಪರಿಸ್ಥಿತಿಯಲ್ಲಾದರೂ ಮಾತಿನಿಂದ ಮನವೊಲಿಸುವ ಶಕ್ತಿಯೂ ಇವರಲ್ಲಿದೆ. ಜನರಿಗೆ ಹತ್ತಿರವಾಗುವ ಗುಣ. ನಿಷ್ಕಪಟ ಸಂಭಾಷಣೆ ಮತ್ತು ಮನಸೂರೆಗೊಳ್ಳುವ ವ್ಯಕ್ತಿತ್ವ ಇವರನ್ನು ಎಲ್ಲರ ಮೆಚ್ಚಿನವರನ್ನಾಗಿಸುತ್ತದೆ. ಇವರು ಐಷಾರಾಮಿ ಜೀವನದ ಕಡೆಗೆ ಆಕರ್ಷಿತರಾಗಿರುತ್ತಾರೆ. ಸುಖ ಸೌಕರ್ಯವನ್ನು ಅನುಭವಿಸಲು ಇಷ್ಟಪಡುವರು. ಅದಕ್ಕಾಗಿ ಕಠಿಣ ಪರಿಶ್ರಮವನ್ನು ವಹಿಸಲು ಹಿಂಜರಿಯುವುದಿಲ್ಲ. ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಇವರ ಶ್ರಮ, ತಾಳ್ಮೆ ಮತ್ತು ನಂಬಿಕೆ ದೊಡ್ಡ ಪಾತ್ರ ವಹಿಸುತ್ತದೆ. ಸಾಮುದ್ರಿಕ ಶಾಸ್ತ್ರದ ಅಂತರ್ಮರ್ಮ ಮಚ್ಚೆಗಳಿಗೆ ಯಾವುದೇ ವೈಜ್ಞಾನಿಕ ಅರ್ಥವಿಲ್ಲದಿದ್ದರೂ ಮಾನವ ಮನಸ್ಸನ್ನು ಓದಲು ನಮ್ಮ ಪೂರ್ವಿಕರು ಬಳಸುತ್ತಿದ್ದ ಮಾನಸಿಕ ಸಾಂಸ್ಕೃತಿಕ ತತ್ವಗಳೊಂದಾಗಿದೆ ಸಾಮುದ್ರಿಕ ಶಾಸ್ತ್ರ. ಮಚ್ಚೆ ವ್ಯಕ್ತಿಯ ವ್ಯಕ್ತಿತ್ವದ ಪ್ರತಿಬಿಂಬ ಎನ್ನುವ ಕಲ್ಪನೆ ನಮ್ಮ ಜೀವನ, ಮನೋಭಾವ ಮತ್ತು ವರ್ತನೆಗಳನ್ನು ಅರ್ಥಮಾಡಿಕೊಳ್ಳುವ ಒಂದು ದಾರಿಯಂತಿದೆ. ತುಟಿ ಮಚ್ಚೆ ವಿಶೇಷವಾಗಿರುವುದಕ್ಕೆ ಕಾರಣ ಅದು ಮಾತು, ಭಾವನೆ, ಪ್ರೀತಿ, ತಾರತಮ್ಯ ಮತ್ತು ವೈಖರಿಯ ಕೇಂದ್ರವಾಗಿರುವುದರಿಂದ. ಒಟ್ಟಿನಲ್ಲಿ ತುಟಿಯ ಮೇಲಿನ ಮಚ್ಚೆ ಅದು ಯಾವ ಸ್ಥಾನದಲ್ಲಿದ್ದರೂ ವ್ಯಕ್ತಿಯ ವಿಶಿಷ್ಟ ಗುಣ, ಆಕರ್ಷಕತೆ, ಜೀವನದ ಅವಕಾಶಗಳು ಮತ್ತು ಅಡಚಣೆಗಳನ್ನು ಸೂಚಿಸುತ್ತದೆ. ಆದರೆ ಅಂತಿಮವಾಗಿ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವುದು ಅವನ ಗುಣ, ಶ್ರಮ, ಸಕಾರಾತ್ಮಕ ಚಿಂತನೆ ಮತ್ತು ನಡತೆ. ಮಚ್ಚೆಗಳು ಕೇವಲ ಸೂಚನೆ, ಜೀವನವನ್ನು ರೂಪಿಸುವುದು ನಮ್ಮದೇ ಕೈಗಳಲ್ಲಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.